ಬಿಜೆಪಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಹೋರಾಟ ಬೃಹತ್ ಪ್ರತಿಭಟನೆ. ಹಿಂದೂಗಳನ್ನು ಕೆಣಕಿದ್ರೆ ಸಮರ, ಎಡಪಂಥೀಯರೇ ಎಚ್ಚರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಧರ್ಮದ ಉಳಿವಿಗಾಗಿ ಧರ್ಮದ ಯುದ್ಧ ಹೋರಾಟ ಎಂಬ ಘೋಷವಾಕ್ಯದೊಂದಿಗೆ ಚಿಂತಾಮಣಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಬಿಜೆಪಿ ಮುಖಂಡ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರದ ಆಜಾದ್ ಚೌಕದಿಂದ ಮೆರವಣಿಗೆ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಿಂದ ಚಿಂತಾಮಣಿ ನಗರದ ಪ್ರಜಾಸೌಧ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ನಡೆದುಕೊಂಡು ಬಂದಿದೆ. ಅಪಪ್ರಚಾರವನ್ನು ತಡೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಯಾಕೆ ಮಾಡಲಿಲ್ಲ? ಬಿಜೆಪಿಯಿಂದ ರಾಜ್ಯದೆಲ್ಲೆಡೆ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಹಮ್ಮಿಕೊಂಡಿದ್ದೇವೆ. ನಮ್ಮ ಧರ್ಮ ಮತ್ತು ಸಂಸ್ಕೃತಿ ರಕ್ಷಣೆಗಾಗಿ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಬಂದರೆ ರಸ್ತೆಗಿಳಿಯಲು ಸಿದ್ಧ ಅಂತ ಹೋರಾಟಕ್ಕಿಳಿದು ತಾಯಂದ್ರು ಕೂಡ ಭಾಗವಹಿಸಿ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿದ್ದಾರೆ ಎಂದರು. ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಹಿಂದೂಗಳ ಶ್ರದ್ಧಾ ಕೇಂದ್ರಗಳ ಮೇಲೆ ದೌರ್ಜನ್ಯ ಮತ್ತು ಅಪಪ್ರಚಾರಗಳು ನಡೆಯುತ್ತಾ ಬಂದಿವೆ. ಧರ್ಮಸ್ಥಳ ಕೂಡ ಅದರ ಒಂದು ಭಾಗ ಅಂದರು. ನೂರಾರು ಹೆಣ ದಫನ್ ಮಾಡಿದ್ದೇನೆ ಅಂತ ಹೇಳಿದಾಗ ಅವನು ಸಾಮಾನ್ಯ ಸಾಕ್ಷಿಯಲ್ಲ ಅಂತ ಮನಗಂಡು ಅವನ ಹಿನ್ನೆಲೆಯನ್ನ ಗುರುತು ಹಚ್ಚಬೇಕಿತ್ತು. 18 ಅಡಿ ಗುಂಡಿ ತೆಗೆಯುವ ಕೆಲಸ ಮಾಡಿದ ಎಸ್ಐಟಿ ಸಾಕ್ಷಿ ಎಲ್ಲಿಂದ ಬಂದ, ಹೇಗ್ ಬಂದ, ಇದರ ಹಿಂದೆ ಯಾವ ಷಡ್ಯಂತ್ರವಿದೆ ಅಂತ ತಿಳಿಯುವ ಗೋಜಿಗೆ ಹೋಗಿಲ್ಲ ಅಂತ ಪ್ರಶ್ನಿಸಿದರು. ಪ್ರತಿಭಟನೆಯಲ್ಲಿ ಅರುಣ್ ಬಾಬು, ಶಿವ, ಮಹೇಶ್ ಬೈ, ನೀಲಿ ಮಂಜುನಾಥ್, ರಾಜಣ್ಣ, ಪ್ರದೀಪ್, ಡಾಬಾ ಮಂಜು, ಗೋವಿಂದರಾಜು ಸೇರಿದಂತೆ ಮತ್ತಿತರರು ಹಾಕಿದರು. ಅವರು ಮಾಡ್ತಾ ಇರುವಂತ ಕೆಲಸ ಇವತ್ತು ನ್ಯಾಯಕ್ಕೆ, ಸತ್ಯಕ್ಕೆ, ಧರ್ಮಕ್ಕೆ, ಧರ್ಮಸ್ಥಳ ಸಾಕ್ಷಿಯಾಗಿ ಧರ್ಮಸ್ಥಳಕ್ಕೆ ಕಳಂಕ ತಂದು ನೋಡುವಂತ ಕೆಲಸ ಮಾಡಿದ್ರು. ಇವತ್ತು ಧರ್ಮ ಜಯಿಸಿದೆ. ಆ ದುಷ್ಟ ಶಕ್ತಿಗಳನ್ನ ಬಂಧಿಸಿ ಆ ಚಿನ್ನಯ್ಯ ಅನ್ನೋರಿಗೆ ಅವನಿಗೆ ಸಪೋರ್ಟ್ ಮಾಡ್ತಂತವ್ರ ಶಕ್ತಿಗಳು ಹಿಂದೆ ಕೈವಾಡ ಜಾಸ್ತಿ ಜನದಿದೆ. ಅವನ್ನೆಲ್ಲ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಇನ್ನಾದ್ರೂ ದೇಶ ನಾಡಿ ನೀವು ಸಾವಿರಾರು ವರ್ಷ ದೇಶ ನಾಳಿದ್ರಿ. 79 ವರ್ಷ ದೇಶನ ಭಾರತ ದೇಶ ಇದೆ. ಇವತ್ತು ಕೋಮುವಾದಿಗಳು, ಎಡಪಂಥೀಯ ದುಷ್ಟರು ಇವತ್ತು ಹಿಂದೆ ಸರಿಬೇಕು. ಇಲ್ಲ ಅಂದ್ರೆ ಮುಂದೆ ನಿಮ್ಗೂ ಒಂದ್ ದಿವಸ ಕಾದಿದೆ. ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ. ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು, ಬಾಳ್ತಾ ಇರೋದು. ಇವತ್ತು ಸನಾತನ ಧರ್ಮನ ಇವತ್ತು ಎತ್ತಿ ಹಿಡಿಯೋದಕ್ಕೋಸ್ಕರ ಎಷ್ಟೋ 149 ಅಂಗ ಸಂಸ್ಥೆಗಳು, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಈ ತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ. ಇವತ್ತು ಬಿಜೆಪಿಯಿಂದ ಧರ್ಮವನ್ನು ಎತ್ತಿ ಹಿಡಿಯಬೇಕು, ಸನಾತನ ಧರ್ಮ ನಾವು ಇದರ ಅಡಿ ಬದುಕಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಇದನ್ನ ಮರಿಬೇಡ್ರಿ. ಈ ದುಷ್ಟ ಶಕ್ತಿಗಳು ಇನ್ನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂಥದ್ದು, ಹಿಂದೂ ದೇವಸ್ಥಾನ ಹೋಗ್ತಿದ್ದಂಗೆ ಮಾಡೋಂಥದ್ದು, ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬ ಸಮೀರ್ ಅಂತ ನೀರು ಸಾಧಕನ್ನ ಯೂಟ್ಯೂಬರು ಅವನು ಕರೆಸಿ ವಿಚಾರಣೆ. ನಾನು ಆ ದಿನಾನೇ ಹೇಳಿದೆ, ಇಂಥ ಚಿನ್ನಯ್ಯ ಅನ್ನೋ ಅವನ ಹೆಸರೇ ಗೊತ್ತಿರಲಿಲ್ಲ. ಆ ಮುಸುಕುದಾರಿ ಮನುಷ್ಯನು ನೋಡ್ತಾ ಇದ್ರೆ ಇವನು ಸೇಲ್ ಆಗಿರೋ ಮನುಷ್ಯನು. ಇವನು ಸೇಲ್ ಆಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವ್ರಿಗೆ ಅದು ಸಣ್ಣ ಕೇಸ್ನ ಇವತ್ತು ಧರ್ಮಸ್ಥಳದ ಮೇಲೆ SIT ಹಾಕಿರುವಂತ ಈ ನಾಚಿಕೆಗೇಡು ಸರ್ಕಾರ ಇವತ್ತು ಕಿತ್ತೋಗಿರ್ಬೇಕು. ಇವರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ CMಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ ಅವರು ಇಂಥ ನೀಚ ಕೆಲಸ ಮಾಡಿ ಇವತ್ತು SIT ವರದಿಯಲ್ಲಿ ಎಲ್ಲಾ ಟಿವಿಗಳಲ್ಲೂ ಬಿತ್ತರಿಸಿ ತೋರಿಸಿದ್ರು, ಏನೋ ಸಿಗುತ್ತೆ ಅಂತ. ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ನಾವು ಮಾಡಿರೋ ಪಾಪಗಳು, ತಪ್ಪು ಮಾಡಿರೋರು ತಪ್ಪುಗಳು ಒಪ್ಕೊಂಡು ಸಾಯೋದಕ್ಕೆ ಹೋಗಿ ಸತ್ತಿದ್ದಾರೆ. ನೇತ್ರಾವತಿಯಲ್ಲಿ ಬಿದ್ದು ನಮ್ಮ ಚಿಂತಾಮಣಿಯಲ್ಲಿರುವಂತ ದಂಪತಿಗಳು ಇಬ್ಬರು ನೇತ್ರಾವತಿಯಲ್ಲಿ ಬಿದ್ದು ಸತ್ತು. ಇಂಥದ್ರಲ್ಲಿ ಅಲ್ಲಿ ಮಶಾಣಗಳಿಂದ ನಮಗೆ ಬಯಲು